ಪ್ರಧಾನಿ ಮೋದಿ ಸರ್ಕಾರಕ್ಕೆ ಕಾಂಗ್ರೆಸ್ ಸಂಸದರ ಧನ್ಯವಾದ ಅರ್ಪಣೆ. ಆಪರೇಷನ್ ಸಿಂಧೂರ ಸಂಸದರ ನೇತೃತ್ವದಲ್ಲಿ ವಿದೇಶಕ್ಕೆ ನಿಯೋಗ, ವಿಶೇಷ ನಿಯೋಗದ ನೇತೃತ್ವ ವಹಿಸುವಂತೆ ನನಗೆ ಭಾರತ ಸರ್ಕಾರ ಹೇಳಿದೆ. ಆಪರೇಷನ್ ಸಿಂಧೂರ ಸಂಸದರ ನೇತೃತ್ವದಲ್ಲಿ ವಿದೇಶಕ್ಕೆ ನಿಯೋಗ, ವಿಶೇಷ ನಿಯೋಗದ ನೇತೃತ್ವ ವಹಿಸುವಂತೆ ನನಗೆ ಭಾರತ ಸರ್ಕಾರ ಕೊಟ್ಟಿರುವ ಆಹ್ವಾನದಿಂದ ಹೆಮ್ಮೆ ಅನಿಸುತ್ತಿದೆ. ರಾಷ್ಟ್ರದ ಹಿತಾಸಕ್ತಿ ಮುಖ್ಯವಾಗಿರುವಾಗ ನನ್ನ ಸೇವೆಯ ಅನಿವಾರ್ಯತೆ ಇರುವಾಗ ನಾನು ಸದಾ ಸಿದ್ಧ. ಜೈ ಹಿಂದ್ ಎಂದು ಪ್ರತಿಕ್ರಿಯಿಸಿರುವಂತಹ ಕಾಂಗ್ರೆಸ್ನ ಸಂಸದ ಶಶಿ ತರೂರ್ ಪ್ರಧಾನಿ ಮೋದಿ ಸರ್ಕಾರಕ್ಕೆ ಕಾಂಗ್ರೆಸ್ ಸಂಸದನ ಧನ್ಯವಾದ ಅರ್ಪಣೆಯಾಗಿದೆ. ಆಪರೇಷನ್ ಸಿಂಧೂರ ಸಂಸದರ ನೇತೃತ್ವದಲ್ಲಿ ವಿದೇಶಕ್ಕೆ ನಿಯೋಗ, ಆ ವಿದೇಶಕ್ಕೆ ಹೋಗುವಂತಹ ನಿಯೋಗದ ನೇತೃತ್ವ ವಹಿಸೋದು ಕಾಂಗ್ರೆಸ್ನ ನಾಯಕ ಶಶಿ ತರೂರ್ ಸಂಸದ. ಭಾರತ ಆಹ್ವಾನಿಸಿದೆ, ಹಾಗಾಗಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದವನ್ನು ಅರ್ಪಿಸಿದ್ದಾರೆ. ರಾಷ್ಟ್ರದ ಹಿತಾಸಕ್ತಿ ಮುಖ್ಯವಾಗಿರುವಾಗ, ನನ್ನ ಸೇವೆಯ ಅನಿವಾರ್ಯತೆ ಇರುವಾಗ ನಾನು ಸಿದ್ಧ. ಅದಕ್ಕೆ ನೇತೃತ್ವ ವಹಿಸ್ತಾ ಇರೋದು ಕಾಂಗ್ರೆಸ್ನ ಶಶಿ ತರೂರ್. ಹಾಗಾಗಿ ಆ ಮನುಷ್ಯನಿಗೆ ಫುಲ್ ಖುಷಿಯಾಗಿ ಈಗ ನರೇಂದ್ರ ಮೋದಿ ಅವರಿಗೆ ಧನ್ಯವಾದವನ್ನು ಅರ್ಪಿಸಿದ್ದಾರೆ. ಪ್ರಧಾನಿ ಮೋದಿ ಅವರಿಗೆ ಧನ್ಯವಾದ. ಭಾರತದ ಸೆಕ್ಯೂರಿಟಿ, ಭಾರತದ ಏನು ನ್ಯಾಷನಲ್ ಭದ್ರತೆ ಅತಿ ಮುಖ್ಯ. ಆ ವಿಚಾರದಲ್ಲಿ ನನ್ನ ಅನಿವಾರ್ಯತೆ ನನಗೆ ಬಹಳಷ್ಟು ಸಂತೋಷ ತಂದಿದೆ ಅಂಥೇಳಿ ಶಶಿ ತರೂರ್ ಈಗ ಭಾರತ ಸರ್ಕಾರ ಅರ್ಥಾತ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ. ಅದರಲ್ಲೂ ಜೈ ಹಿಂದ್ ಎಂದು ಪ್ರತಿಕ್ರಿಯಿಸಿರುವಂತಹ ಕಾಂಗ್ರೆಸ್ನ ಸಂಸದ ಶಶಿ ತರೂರ್, ನಿಯೋಗದ ನೇತೃತ್ವಕ್ಕೆ ನಾನು ಆಭಾರಿ. ನನ್ನನ್ನು ಆಯ್ಕೆ ಮಾಡಿಕೊಂಡಿರುವಂತಹದ್ದು ಬಹಳಷ್ಟು ಸಂತೋಷ. ನಾನು ನನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ. ಜೈ ಹಿಂದ್, ಥ್ಯಾಂಕ್ ಯು ನರೇಂದ್ರ ಮೋದಿ ಎನ್ನುವಂತಹ ರೀತಿಯಲ್ಲಿ ಅವರು ಧನ್ಯವಾದವನ್ನು ಅರ್ಪಿಸಿದ್ದಾರೆ ಕಾಂಗ್ರೆಸ್ನ ಸಂಸದ ಶಶಿ ತರೂರ್. ಈಗ ಆಪರೇಷನ್ ಸಿಂಧೂರ ಸಂಸದರ ನೇತೃತ್ವದಲ್ಲಿ ವಿದೇಶಕ್ಕೆ ನಿಯೋಗ ಹೋಗ್ತಾ ಇದೆ. ಆ ನಿಯೋಗದ ನೇತೃತ್ವವನ್ನು ವಹಿಸ್ತಾ ಇರೋದು ಬಿಜೆಪಿಯ ಅಖಂಡ ಪ್ರಮುಖ ನಾಯಕನಲ್ಲ, ಬದಲಾಗಿ ಕೇಂದ್ರದಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿರ್ತಕ್ಕಂತಹ ಕಾಂಗ್ರೆಸ್ನ ಸಂಸದ ಶಶಿ ತರೂರ್. ಶಶಿ ತರೂರ್ ಈ ಹಿಂದೆ ಸಾಕಷ್ಟು ರಾಜಕೀಯ ಹೇಳಿಕೆಗಳಿಂದ ವಿವಾದಕ್ಕೀಡಾಗುವಂಥ ಒಬ್ಬ ಕಾಂಗ್ರೆಸ್ನ ಸಂಸದ. ಅಂತಹ ಸಂಸದನನ್ನು ಪ್ರಧಾನಿ ನರೇಂದ್ರ ಮೋದಿ ಈ ನಿಯೋಗಕ್ಕೆ ನಾಯಕನಾಗಿ ಅಥವಾ ಅವರ ನಾಯಕತ್ವದಲ್ಲೇ ನಿಯೋಗ ಇರಲಿ ಅನ್ನುವಂಥದ್ದು. ಆ ನಿಯೋಗದಲ್ಲಿ 7 ಪಕ್ಷದ ಬೇರೆ ಬೇರೆ ಜನಪ್ರತಿನಿಧಿಗಳು ಇರುತ್ತಾರೆ. ಸೊ ಅದರಲ್ಲಿ DMKಯಿಂದ ಹಿಡಿದು JDU ಇಂದ ಹಿಡಿದು BJPಯಿಂದ ಹಿಡಿದು ಕಾಂಗ್ರೆಸ್ನಿಂದ ಹಿಡಿದು ಹೀಗೆ ಸಾಕಷ್ಟು ಪಕ್ಷದ ಪ್ರತಿನಿಧಿಗಳು ಕೂಡ ಆ ಒಂದು ನಿಯೋಗದಲ್ಲಿರ್ತಾರೆ. ಆ ನಿಯೋಗದ ನಾಯಕತ್ವ ಅಥವಾ ನೇತೃತ್ವ ವಹಿಸ್ತಾ ಇರೋದು ಮಾತ್ರ ಶಶಿ ತರೂರ್. ನೀವು ಶಶಿ ತರೂರ್ ಅವರ ಟ್ವೀಟನ್ನು ನೀವು ಗಮನಿಸ್ತಾ ಇದ್ದೀರಿ. ಸೊ ಭಾರತ ಸರ್ಕಾರ ಅರ್ಥಾತ್ ನರೇಂದ್ರ ಮೋದಿ ಅವರಿಗೆ ಅವರು ಅಭಿನಂದಿಸಿರುವಂತಹದ್ದು, ನನಗೆ ಕೊಟ್ಟಂತಹ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿಭಾಯಿಸ್ತೀನಿ, ನನ್ನ ಅನಿವಾರ್ಯತೆ ಬಂದಿರುವಂತಹದ್ದು ನನಗೆ ಸಂತೋಷ ತಂದಿದೆ, ದೇಶ ಮುಖ್ಯ ಎನ್ನುವಂತಹ ರೀತಿಯಲ್ಲಿ ಜೈ ಹಿಂದ್ ಅಂಥೇಳಿ ಧನ್ಯವಾದ ಅರ್ಪಿಸಿದ್ದಾರೆ ಕಾಂಗ್ರೆಸ್ ಸಂಸದ ಶಶಿ ತರೂರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.